SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಪೇಪರಲ್ಲಿ. ಮೊದಲನೇ ಪ್ರಶ್ನೆ, ಮೂರನೇ ಕರ್ನಾಟಿಕ್ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಪ್ಯಾರಿಸ್ ಒಪ್ಪಂದ. ಸರಿಯಾದ ಉತ್ತರ. ಪಡೆಯುತ್ತಿದ್ದ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಎಡ್ಮಂಡ್ ಬರ್ಗ್ ಹೀಗೆಂದು ಟೀಕಿಸಿದ್ದ: ಅಪರಾಧ ತೆರಿಗೆ. ಸರಿಯಾದ ಉತ್ತರ. ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಿಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನಿಮ್ಮ ಸಂವಿಧಾನದ 24ನೇ ವಿಧಿಯು ನಿಷೇಧಿಸುವುದು ಬಾಲ ಕಾರ್ಮಿಕತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮಹಾನದಿಯನ್ನು ಇಂದು ಒಡಿಶಾ ಕಣ್ಣೀರಿನ ನದಿ ಎಂದು ಕರೆಯಲಾಗದು. ಕಾರಣ: ಹಿರಾಕುಡ್ ಯೋಜನೆಯು ಪ್ರವಾಹವನ್ನು ನಿಯಂತ್ರಿಸಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಸ್ತುತ ದಿನಗಳಲ್ಲಿ ಭಾರತದಿಂದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ. ಆಪ್ಷನ್ ಎ ಸರಿಯಾದ ಉತ್ತರ. ಇಂದಿರಾ ಆವಾಸ್ ಯೋಜನೆಯ ಪ್ರಮುಖ ಉದ್ದೇಶ ವಸತಿ ನಿರ್ಮಿಸಿಕೊಡುವುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಭಾನು ಎಂಬುವವರು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗಾಗಿ ಇಂದಿನಿಂದ ಹಣ ಉಳಿತಾಯ ಮಾಡಲು ಸೂಕ್ತವಾದ ಬ್ಯಾಂಕ್ ಖಾತೆ ಆವರ್ತ ಠೇಣಿ ಖಾತೆ. ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಸ್ಲಿ. ರಾಜಾರಾಮ್ ಮೋಹನ್ ರಾಯ್ ಪ್ರಾರಂಭಿಸಿದ ಪತ್ರಿಕೆ ಯಾವುದು? ಸಂವಾದ ಕೌಮುದಿ. ನವೀಕರಣವು ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ? ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಹಾಗೂ ಯುದ್ಧ ಸಂಭವ ತಲೆದೋರುವುದರಿಂದ ಪ್ರತಿಪಾದಿಸುತ್ತದೆ. ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಆಗಿದೆ. ಕೂಲಿ ರಹಿತ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ. ಗೃಹಿಣಿ, ಕಲಾಕಾರ. ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ? ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣಗೊಂಡಿರುವುದರಿಂದ ಕರೆಯುತ್ತಾರೆ. ಸುವರ್ಣ ಗ್ರಾಮೋದಯ ಯೋಜನೆಯ ಮುಖ್ಯ ಉದ್ದೇಶವೇನು? ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದು. ಹರೀಶನು 50,000 ರೂಪಾಯಿಯ ಒಂದು ಹೊಸ ಲ್ಯಾಪ್ಟಾಪ್ ಕೊಳ್ಳುತ್ತಾನೆ. ಆದರೆ ಅದು ಒಂದು ವಾರದಲ್ಲಿ ಕೆಟ್ಟು ಹೋಗುತ್ತದೆ. ಆತನ ಅಹವಾಲನ್ನು ಲ್ಯಾಪ್ಟಾಪ್ ಕಂಪನಿಯವರು ಮನ್ನಿಸಲಿಲ್ಲ. ಹರೀಶನು ಯಾವ ಗ್ರಾಹಕ ವೇದಿಕೆಗೆ ದೂರು ಸಲ್ಲಿಸಬೇಕು? ಜಿಲ್ಲಾ ಗ್ರಾಹಕ ವೇದಿಕೆ. ಇದು 2 ಮಾರ್ಕ್ಸ್ ಕ್ವೆಶ್ಚನ್ ಆನ್ಸರ್. ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಸ್ತ್ರೀಯರ ಸಾಮಾಜಿಕ ಶಕ್ತಿ ಬಲವರ್ಧನೆ, ಸ್ವಾವಲಂಬಿ ಜೀವನಕ್ಕೆ ಸಹಾಯಕ, ಸ್ತ್ರೀಯರ ಮೇಲಿನ ದೌರ್ಜನ್ಯಕ್ಕೆ ತಡೆ, ಸ್ತ್ರೀಯರಿಗೆ ಸ್ವಾತಂತ್ರ್ಯ, ಸ್ತ್ರೀಯರಿಗೆ ಹಕ್ಕು, ಗೌರವ, ಅಧಿಕಾರ, ಸ್ತ್ರೀಯರ ಆರ್ಥಿಕ ಸಬಲೀಕರಣ. ಈ 17ನೇ ಕ್ವೆಶ್ಚನಲ್ಲೇ ಅಥವಾ ಆರ್ ಚಾಯ್ಸ್ ಇದೆ, ಅದು ನೋಡೋಣ ನೆಕ್ಸ್ಟ್. ಭಾರತದಲ್ಲಿ ವರದಕ್ಷಿಣೆ ನಿಷೇಧವು ಅತ್ಯಂತ ಅವಶ್ಯಕವಾಗಿದೆ ಏಕೆ? ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆ, ಸ್ತ್ರೀಯರ ಗೌರವ ಸ್ಥಾನಮಾನ ಕುಗ್ಗಿಸುತ್ತದೆ, ಕೌಟುಂಬಿಕ ಕಲಹ, ಸ್ತ್ರೀ ಪುರುಷರ ನಡುವೆ ಒಡಕು, ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚಳ, ಕೌಟುಂಬಿಕ ಸಂಬಂಧಗಳಿಗೆ ಧಕ್ಕೆ, ಅಧಿಕ ಮೋಸದ ವಿವಾಹಗಳು, ಹೆಣ್ಣು ಭ್ರೂಣ ಮತ್ತು ಶಿಶು ಹತ್ಯೆ ಹೆಚ್ಚಳ, ವಿವಾಹ ವಿಚ್ಛೇದನ ಪ್ರಕರಣ ಹೆಚ್ಚಳ. 18ನೇ ಕ್ವೆಶ್ಚನ್ನು,
ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ಹೇಗೆ ಹೋರಾಡುತ್ತಿದೆ? ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು, ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆ, ಭಾರತದಿಂದ ಜನಾಂಗ ಹತ್ಯೆ, ಶೋಷಣೆ ಹಾಗೂ ದಬ್ಬಾಳಿಕೆಗೆ ವಿರೋಧ, ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಗೆ ಯತ್ನ. 18ರಲ್ಲೇ ಮತ್ತೆ ಅಥವಾ ಆರ್ ಚಾಯ್ಸ್ ಇದೆ, ನೋಡೋಣ ಅದನ್ನು. ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಮಹತ್ವದಾಗಿದೆ ಹೇಗೆ? ವಿಶ್ವದ ಜನರ ಆರೋಗ್ಯ ಸುಧಾರಣೆ, ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ನಿಯಂತ್ರಣ, ವಿಶ್ವವನ್ನು ಏಡ್ಸ್ ಕ್ಯಾನ್ಸರ್ನಿಂದ ಮುಕ್ತಿಗೊಳಿಸುವುದು, ಸಿಡುಬು ರೋಗ ಸಂಪೂರ್ಣ ನಿವಾರಣೆ, ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆಗೆ ಬದ್ಧ, ಹಸಿವು, ಅಪೌಷ್ಟಿಕತೆ ಇದರ ಕಾರ್ಯಸೂಚಿಯಲ್ಲಿವೆ. 19 ಆನಿ ಬೆಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಏಕೆ? ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ತುಂಬಿದರು, ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಅಭಿಮಾನ ಬಿತ್ತಿದರು, ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿಸಲು ಯತ್ನ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿಸಲು ಯತ್ನ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, 1916ರಲ್ಲಿ ಹೋಮ್ ರೂಲ್ ಚಳುವಳಿ ಪ್ರಾರಂಭ, 1917ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ, ಭಾರತೀಯ ತಾತ್ವಿಕತೆಗೆ ಕೊಡುಗೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿ. ಸಂಪತ್ತಿನ ಸೋರಿಕೆಗೆ ಸಿದ್ಧಾಂತವನ್ನು ವಿವರಿಸಿ. ದಾದಾಬಾಯಿ ನವರೋಜಿಯಿಂದ ಮಂಡನೆ, ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ವಿಶ್ಲೇಷಣೆ, ಆಮದು ಹೆಚ್ಚಳ ರಫ್ತು ಇಳಿಕೆ, ಇದರಿಂದ ಪ್ರತಿಕೂಲ ಸಂದಾಯ ಉಂಟಾಯಿತು, ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಯಿತು. 21ನೇ ಕ್ವಶನ್ನು, ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಹೇಗೆ? ಮಾನ್ಸೂನ್ ಮಾರುತಗಳಿಂದ ಕೃಷಿಯ ನಿಯಂತ್ರಣ, ಮಳೆ ವಿಫಲವಾದರೆ ಬರಗಾಲ ಸಂಭವ, ಅಧಿಕ ಮಳೆಯಿಂದ ಪ್ರವಾಹ ಸಾಧ್ಯತೆ, ಪ್ರಾಣಿ ಹಾನಿ ಹಾಗೂ ಆಸ್ತಿ ನಾಶ. ಭತ್ತ ಬೆಳೆಯಲು ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ಖಾರಿಫ್ ಮುಂಗಾರು ಬೆಳೆ, ಉಷ್ಣವಲಯದ ಬೆಳೆ, 25°C ಉಷ್ಣಾಂಶ ಅವಶ್ಯಕತೆ, 100ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಅಗತ್ಯ, ಮೆಕ್ಕಲು ಜೇಡಿ ಮಣ್ಣು ಸೂಕ್ತ, ಸಮತಟ್ಟಾದ ಭೂಮಿ ಅಗತ್ಯ. 23ನೇ ಕ್ವಶನ್, ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಭಿನ್ನವಾಗಿದೆ ಎಂಬುದನ್ನು ಸಮರ್ಥಿಸಿ. ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ, ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ಆದಾಯ ಅಂದಾಜಿಸಿ, ವೆಚ್ಚ ಅಂದಾಜು ಮಾಡಿ ಆದಾಯ ಹೊಂದಾಣಿಕೆ, ವೆಚ್ಚ ಮಾಡಲಾಗುತ್ತದೆ, ಹಣಕಾಸಿನ ವ್ಯವಹಾರ ಗೌಪ್ಯವಾಗಿಡಲಾಗುತ್ತದೆ, ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ. ಶಾಸನ ಸಭೆಯಲ್ಲಿ ಚರ್ಚೆ, ಮಾಧ್ಯಮಗಳ ಪ್ರಚಾರಕ್ಕೆ ಯತ್ನ, ಆದಾಯಕ್ಕಿಂತ ಅಧಿಕ ಹಣ ವೆಚ್ಚ ಪ್ರಗತಿಗೆ ಪೂರಕ. 24ನೇ ಕ್ವಶನ್, ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಬೇಕಾದ ಅಂಶಗಳನ್ನು ವಿವರಿಸಿ. ದೂರಿನ ಕೈಬರಹ ಅಥವಾ ಬೆರಳಚ್ಚು ಪ್ರತಿ, ದೂರು ಕೊಡುವವನ ಪೂರ್ಣ ವಿಳಾಸ, ದೂರಿನ ವ್ಯಾಪಾರಿಯ ಪೂರ್ಣ ಮಾಹಿತಿ, ಯಾವ ವಸ್ತು ನಷ್ಟವಾಗಿದೆ ಹಾಗೂ ಅದರ ಬೆಲೆ, ನಷ್ಟ ಪರಿಹಾರದ ಮೊತ್ತ ಲಗತ್ತಿಸಬೇಕು, ವಸ್ತುವಿನ ರಸೀದಿ ಅಥವಾ ಬಿಲ್ಲು. 25ನೇ ಕ್ವಶನ್, ಮಾರ್ತಾಂಡವರ್ಮನು ಡಚ್ಚರ ಅಧಿಕಾರವನ್ನು ಹೇಗೆ ನಿಯಂತ್ರಿಸಿದನು ವಿವರಿಸಿ. ಡಚ್ಚರಿಂದ ತಿರುವಾಂಕೂರಿನ ಮೇಲೆ ಯುದ್ಧ, ಕೊಳಚಲ್ ಯುದ್ಧದಲ್ಲಿ ಮಾರ್ತಾಂಡವರ್ಮ ಮೇಲುಗೈ, 24 ಡಚ್ ಅಧಿಕಾರಿಗಳ ಬಂಧನ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕು ಸ್ಥಾಪನೆ, ಡಚ್ಚರ ಹಿಡಿತದಿಂದ
ಬಂದರುಗಳ ವಶ, ಡಚ್ ಪಡೆಗಳ ಸಂಪೂರ್ಣ ಶರಣಾಗತಿ. 25ನೇ ಕ್ವಶನ್ ಅಥವಾ ಕ್ವಶನ್ ಇದೆ, ಆರ್ ಕ್ವಶನ್, ಅದನ್ನು ನೋಡೋಣ. ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನು ವಿವರಿಸಿ. ಜರ್ಮನಿಯಿಂದ ವರ್ಸೇಲ್ಸ್ ಒಪ್ಪಂದಕ್ಕೆ ಸಿಹಿ. ಆಸ್ಟ್ರೋ ಹಂಗೇರಿ ಆಟೋಮನ್ ಸಾಮ್ರಾಜ್ಯಗಳ ಅಂತ್ಯ. ಜರ್ಮನಿ ಅಧಿಕ ಪ್ರದೇಶ ಕಳೆದುಕೊಂಡಿತು. ಯುರೋಪಿನ ಭೂಪಟ ಬದಲಾವಣೆ. ರಾಷ್ಟ್ರಸಂಘ ರಚನೆ. ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಉದಯ. ಉಗ್ರ ರಾಷ್ಟ್ರೀಯತೆ, ಅವಮಾನಕರ ಭಾವನೆ ಬೆಳವಣಿಗೆ. ಆರ್ಥಿಕ ಕುಸಿತ ಉಂಟಾಯಿತು. ಸರ್ವಾಧಿಕಾರಿಗಳ ಬೆಳವಣಿಗೆ. 26ನೇ ಕ್ವಶನ್, ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣೆ ವಿಧಾನಗಳನ್ನು ಪಟ್ಟಿ ಮಾಡಿ. ಘರ್ಷಿತ ಮರಗಳ ತೆಗೆಯುವುದು, ಅರಣ್ಯ ರೋಗ ನಿಯಂತ್ರಣ, ಸಸಿ ನೆಡುವುದು, ಬೀಜ ಹರಡುವುದು, ಅಕ್ರಮ ಮರ ಕಡಿಯುವುದಕ್ಕೆ ನಿಷೇಧ, ಮೇಯಿಸುವಿಕೆಗೆ ತಡೆ, ಮರ ನೆಡಲು ಪ್ರೋತ್ಸಾಹ, ಸಾಮಾಜಿಕ ಅರಣ್ಯ ಯೋಜನೆ. 27ನೇ ಕ್ವಶನ್, ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳನ್ನು ವಿವರಿಸಿ. ಭೀಕರ ಬರಗಾಲ, ಕೃಷಿ ಉತ್ಪಾದನೆ ಕುಸಿತ, ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿ ಗೋಧಿ ತಳಿ ಸಂಶೋಧನೆ, ರಾಸಾಯನಿಕ ಗೊಬ್ಬರಗಳ ಬಳಕೆ, ಜೈವಿಕ ಕ್ರಿಮಿನಾಶಕಗಳ ಬಳಕೆ, ಅಧಿಕ ಇಳುವರಿ ಬೀಜಗಳ ಬಳಕೆ. ಅದರಲ್ಲಿ ಅಥವಾ ಕ್ವಶನ್ ಆರ್ ಕ್ವಶನ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ಮೂಲಸೌಕರ್ಯ ಕಲ್ಪಿಸುವುದು, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಉದ್ಯೋಗಾವಕಾಶ ಒದಗಿಸುವುದು, ಕೃಷಿ ನೀರಾವರಿ ವಿಸ್ತರಣೆ, ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಬಡತನ ನಿರ್ಮೂಲನೆ, ನಿರುದ್ಯೋಗ ನಿವಾರಣೆ, ಗ್ರಾಮೀಣ ಸಂಸ್ಕೃತಿ ಶ್ರೀಮಂತಗೊಳಿಸುವುದು, ಅರ್ಹರಿಗೆ ಸರ್ಕಾರದ ಸೌಲಭ್ಯ. 28ನೇ ಕ್ವಶನ್, ಅಂಚೆ ಕಚೇರಿಗಳು ಸಾರ್ವಜನಿಕರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ, ವಿವರಿಸಿ. ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ ಪತ್ರ, ಮೆಹಿಯಾನ್ ಕಿರು ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ. 28ನೇ ಕ್ವಶನಲ್ಲಿ ಅಥವಾ ಆರ್ ಕ್ವಶನ್, ಉದ್ಯಮಶೀಲತೆಯ ಗುಣಲಕ್ಷಣಗಳಾವುವು? ಸೃಜನಾತ್ಮಕ, ನಾಯಕತ್ವ, ವಚನಬದ್ಧತೆ, ತಂಡ ಕಟ್ಟುವುದು, ನಿರ್ಧಾರ ಕೈಗೊಳ್ಳುವುದು, ಕ್ರಿಯಾತ್ಮಕ, ಗುರಿ ಮುಟ್ಟುವಿಕೆ, ಸಮಸ್ಯೆಗೆ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ಪ್ರಚೋದನೆಯ ಸಾಧನೆ. 29ನೇ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಸಾಧನೆಗಳನ್ನು ವಿವರಿಸಿ. ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ 1905, ನೀರಾವರಿ ಸೌಲಭ್ಯ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು, ವಿದೇಶಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ, ರೈಲು ಮಾರ್ಗ ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆ ರಚನೆ. 29ನೇ ಕ್ವಶನಲ್ಲಿ ಆರ್ ಕ್ವಶನ್ ಇದೆ, ಅದನ್ನು ನೋಡೋಣ. ಭಾರತವು ಸ್ವತಂತ್ರಗೊಳಿಸಿದ ನಂತರ ಎದುರಿಸಿದ ಸಮಸ್ಯೆಗಳಾವುವು? ನಿರಾಶ್ರಿತರ ಸಮಸ್ಯೆ, ಸರ್ಕಾರದ ರಚನೆ, ಆಹಾರ ಉತ್ಪಾದನೆ, ಕೈಗಾರಿಕೆಗಳ ಬೆಳವಣಿಗೆ, ಕೋಮು ಗಲಭೆಗಳು, ದೇಶ ಸಂಸ್ಥಾನಗಳ ವಿಲೀನೀಕರಣ, ಕೃಷಿ ಬೆಳವಣಿಗೆ. 31ನೇ ಕ್ವಶನ್, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ ಏಕೆ? ಟಿಬೆಟ್ ವಿವಾದ, ಭಾರತ ಚೀನಾ ಯುದ್ಧ 1962, ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದನೆ, ನಕ್ಸಲ್ವಾದ ಸಮಸ್ಯೆ, ಗಡಿ ಸಮಸ್ಯೆ, ಅಣ್ವಸ್ತ್ರ ತಯಾರಿ, ವಿದೇಶಿ ವ್ಯಾಪಾರದ ಸವಾಲುಗಳು, ಗಡಿ ಅತಿಕ್ರಮಣ. 32ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳು ನಿಮಗೆ ಉಪಯುಕ್ತವಾಗಿವೆ, ವಿವರಿಸಿ. ರಕ್ಷಣಾ ಕವಚ, ಶೀತಗಾಳಿ ತಡೆ, ನದಿಗಳ ಉಗಮಸ್ಥಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ವಿಶಾಲ ಮೈದಾನಗಳು, ಸಸ್ಯ ಹಾಗೂ ಪ್ರಾಣಿ ಸಂಕುಲನ, ಆಶ್ರಯ ತಾಣ, ಖನಿಜ ಸಂಪನ್ಮೂಲಗಳ ಆಗರ, ಪ್ರವಾಸೋದ್ಯಮ ಹಾಗೂ ಧಾರ್ಮಿಕ ಕೇಂದ್ರ. 33ನೇ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆಯು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಸಮರ್ಥಿಸಿ. ಬಡತನ, ಭ್ರಷ್ಟಾಚಾರ, ಮೋಸ, ಕಳ್ಳತನ, ಅನಾರೋಗ್ಯ, ಕೌಟುಂಬಿಕ ವಿಘಟನೆ, ವಂಚನೆ, ವ್ಯಭಿಚಾರ.
34ನೇ ಕ್ವಶನ್, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ಮೈಲುಗಲ್ಲು ದೃಢೀಕರಿಸಿ. ಸ್ವಾತಂತ್ರ್ಯಕ್ಕಾಗಿ ಜೀವನ ಮುಡುಪು, ನೇತಾಜಿ ಎಂದು ಖ್ಯಾತಿ ಪಡೆದಿದ್ದಾರೆ. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ, ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ 1938. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ, ಸ್ವಾತಂತ್ರ್ಯಕ್ಕಾಗಿ ಗೃಹಬಂಧನ, ಹಿಟ್ಲರ್ನಿಂದ ಸಹಾಯ ಯಾಚನೆ, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಪ್ರಸಾರಣ, INA ಸೈನ್ಯದ ಮುಖಂಡತ್ವ, ದೆಹಲಿ ಚಲೋ ಕರೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ, ವಿಮಾನ ಅಪಘಾತದಲ್ಲಿ ಮರಣ. ಇದರಲ್ಲೇ ಕ್ವಶನ್ ಇದೆ. ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಪ್ರಗತಿಪರ ಧೋರಣೆಗಳುಳ್ಳ ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು. ಸಮರ್ಥಿಸಿ. ಭಾರತೀಯರಿಗೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಪರಿಕಲ್ಪನೆ ಪರಿಚಯ, ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ, ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವೃತ್ತಿಪತ್ರಿಕೆಗಳ ಉದಯ ಮತ್ತು ಬೆಳವಣಿಗೆ, ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ, ಸ್ವಾತಂತ್ರ್ಯ ಚಳುವಳಿಯ ಮೇಲೆ ಪ್ರಭಾವ, ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭ, ಭಾರತೀಯ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ, ಭಾರತೀಯರಲ್ಲಿ ಸಮೃದ್ಧಿ ಸಾಂಸ್ಕೃತಿಕ ಪರಂಪರೆಯ ಅರಿವು, ಹೊಸ ತಲೆಮಾರು ಸೃಷ್ಟಿ. 35ನೇ ಕ್ವಶನ್, 1957ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ವಿವರಿಸಿ. ದಂಗೆ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ. ಸ್ವಹಿತಾಸಕ್ತಿ ಹಾಗೂ ಹಕ್ಕಿಗಾಗಿ ನಡೆದ ಹೋರಾಟ, ಯೋಜಿತ ದಂಗೆಯಾಗಿರಲಿಲ್ಲ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು, ಭಾರತೀಯ ಸೈನಿಕರಲ್ಲಿನ ಭಿನ್ನತೆ, ಸೂಕ್ತ ಮಾರ್ಗದರ್ಶನ, ಸಂಘಟನೆಯ ಕೊರತೆ, ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಯುದ್ಧತಂತ್ರ, ಸೈನಿಕ ಪರಿಣತಿ ಇರಲಿಲ್ಲ, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ. 26ನೇ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನವನ್ನು ಹೇಗೆ ಉತ್ತಮಪಡಿಸಬಹುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಒತ್ತು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ, ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ, ಸ್ತ್ರೀ ಶಕ್ತಿ ಕಾರ್ಯಕ್ರಮ, ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ, ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ, ರಾಜಕೀಯ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ಮಹಿಳಾ ಆಯೋಗ ರಚನೆ. 37ನೇ ಪ್ರಶ್ನೆ, ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಜನಜೀವನ ಅಸ್ತವ್ಯಸ್ತ, ಅಪಾರ ಸಾವು ನೋವು, ಜಲರಾಶಿ ಲವಣಯುಕ್ತವಾಗಿರುತ್ತವೆ, ಬೆಳೆಗಳು ನಾಶ, ಸಾರಿಗೆ ಸಂಪರ್ಕ ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ, ಸಾಂಕ್ರಾಮಿಕ ರೋಗಗಳಿಂದ ಹಾನಿ ಸಂಭವ, ಜನರಿಗೆ ಭೂಕಂಪದ ಅನಾಹುತಗಳ ಅರಿವು ಮೂಡಿಸುವುದು, ಶೀಘ್ರ ವೈದ್ಯಕೀಯ ಸೇವೆ ವ್ಯವಸ್ಥೆ. 38ನೇ ಕ್ವಶನ್, ಭಾರತೀಯ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ. ಗೋವಿಂದ ಸಾಗರ ನೀವು ನೋಡ್ಬೋದು, ಬಾಂಬೆ ಹೈ, ಬಿ ಮಾರ್ಕ್ ಮಾಡಿದ್ದೀವಿ. 82.5 ಡಿಗ್ರಿ ಪೂರ್ವ ರೇಖಾಂಶ ಎಳೆದಿದ್ದೀವಿ ನೋಡಿ ನೀವು ಸಿನ. ಇಂದಿರಾ ಪಾಯಿಂಟ್ ತುಂಬ ಕೆಳಗಡೆ ಬರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ. ಆಲ್ ದಿ ಬೆಸ್ಟ್ ಚಿಲ್ಡ್ರನ್, ಡೂ ವೆಲ್.